ಜೈ ಹಿಂದ್. CASF ನ ಪಾರ್ಟ್ 1 ನ ವಿಡಿಯೋನ ನೋಡ್ಕೊಂಡು ಪಾರ್ಟ್ 2 ವಿಡಿಯೋನ ಯಾರ್ಯಾರು ನೋಡಕ್ಕೆ ಬಂದಿದ್ದೀರಾ ಅವ್ರಿಗೆಲ್ಲ ಸ್ವಾಗತ. ಈಗ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 8th ಪೇ ಕಮಿಷನ್, OPS, NPS ಮತ್ತೆ ಲೀವ್ ಡೀಟೇಲ್ಸ್, 11 ತಿಂಗಳ ಬೇಸಿಕ್ ಟ್ರೈನಿಂಗ್ ಹೇಗಿರುತ್ತೆ, ಮತ್ತೆ ಹಾಸ್ಪಿಟಲ್ ಫೆಸಿಲಿಟಿ, ಕ್ಯಾಂಟೀನ್ ಫೆಸಿಲಿಟಿ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಚರ್ಚೆಯನ್ನ ಮಾಡೋಣ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ 8th ಪೇ ಕಮಿಷನ್ ಬಗ್ಗೆ ಮಾತಾಡೋದಾದ್ರೆ 8th ಪೇ ಕಮಿಷನ್ ಬಗ್ಗೆ ಏನು ಇವಾಗ ಕ್ಲಿಯರ್ ಇಲ್ಲ. ಆಲ್ರೆಡಿ ಜನವರಿ 1ಕ್ಕೆ ಅನೌನ್ಸ್ ಮಾಡಬೇಕಾಗಿತ್ತು ಬಿಜೆಪಿ ಗೌರ್ಮೆಂಟ್ ಅವರು, ಆದ್ರೆ ಯಾವುದೇ ಅನೌನ್ಸ್ಮೆಂಟ್ಗಳು ಮಾಡಿಲ್ಲ. ನಾವು ಕೂಡ ಬಕ ಪಕ್ಷಿಗಳ ತರ ಕಾಯ್ತಾ ಇದೀವಿ, ಎಷ್ಟು ಮಾಡ್ತಾರೆ, ಎಷ್ಟು ಜಾಸ್ತಿ ಆಗುತ್ತೆ, ಏನಾಗ್ಬೋದು ಮುಂದೆ ಅಂತ. ಆದ್ರೆ ಯಾವುದೇ ಒಂದು ಡೀಟೇಲ್ಸ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾವು ವೇಟಿಂಗ್ ಅಲ್ಲೇ ಇದೀವಿ. ಏನು ಈಗ 8th ಪೇ ಕಮಿಷನ್ಗೆ ಬೇಸಿಕ್ ಪೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಬೇಸಿಕ್ ಪೇನ ಜಾಸ್ತಿ ಮಾಡೋದು ಏನಂದರೆ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಇರುತ್ತೆ. ಆ ಫಿಟ್ಮೆಂಟ್ ಫ್ಯಾಕ್ಟರ್ ಎಷ್ಟು ಪರ್ಸೆಂಟ್ ಇರುತ್ತೆ ಅದ್ರ ಮೇಲೆ ನಮ್ಮ ಬೇಸಿಕ್ ಪೇ ಜಾಸ್ತಿ ಆಗುತ್ತೆ. ನಮ್ಮ ಬೇಸಿಕ್ ಒಂದ್ಸಲಿ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಎಲ್ಲ ಅಲೌನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ದು ಬೇಸಿಕ್ 21,700 ಇದೆ. ಈಗ ನಿಮ್ಗೆ 8th ಪೇ ಕಮಿಷನ್ ಅಲ್ಲಿ ಅದೇ ಬೇಸಿಕ್ ನಿಮ್ಗೆ 40,000 42,000 ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ನಿಮ್ಮ HR ಎಷ್ಟು ಮೇಲೋಗುತ್ತೆ ನೋಡಿ. DA 0 ಮಾಡ್ತಾರೆ. ಮತ್ತೆ DA ಒಂದು ವರ್ಷದಲ್ಲಿ 4%, 3ರಿಂದ 4%, ಅಥವಾ 3% ಅಥವಾ 4% ಎರಡು ಸಲ ಇನ್ಕ್ರೀಸ್ ಮಾಡ್ತಾರೆ. ಜನವರಿಯಿಂದ ಜೂನ್ಗೆ ಒಂದು DA ಕೊಟ್ಟರೆ, ಜುಲೈಯಿಂದ ಡಿಸೆಂಬರ್ ವರೆಗೆ ಇನ್ನೊಂದು DA ಕೊಡ್ತಾರೆ. ನಿಮ್ಗೆ ವರ್ಷಕ್ಕೆ DA 6ರಿಂದ 8% ಜಾಸ್ತಿ ಆಗುತ್ತೆ. ಮತ್ತೆ ಈ ವರ್ಷ ನಿಮ್ಗೆ 6% ಆಯ್ತು ಅಥವಾ 8 ಆಯ್ತು ಅನ್ಕೊಳ್ಳಿ, ನೆಕ್ಸ್ಟ್ ಇಯರ್ ಮತ್ತೆ ನಿಮ್ಗೆ 8% ಇಲ್ಲ 6% ಆ ರೀತಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಹೋಗುತ್ತೆ. ಮತ್ತೆ 10 ವರ್ಷಕ್ಕೆ ನೆಕ್ಸ್ಟ್ ಪೇ ಕಮಿಷನ್ ಬರೋವರೆಗೂ ಅದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ DA. ಸೊ ನಿಮ್ಗೆ ಏನೊಂದು ಫಿಟ್ಮೆಂಟ್ ಫ್ಯಾಕ್ಟರ್ ಈ 7th ಪೇ ಕಮಿಷನ್ ಅಲ್ಲಿ 2.57 ಇತ್ತು ಫಿಟ್ಮೆಂಟ್ ಫ್ಯಾಕ್ಟರ್. ಅದೇ ಇವಾಗ ನಿಮ್ಗೆ ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಮೇಲೆ ನಮ್ದು ಒಂದು 8th ಪೇ ಕಮಿಷನ್, ನಮ್ದು ನಿಮ್ದು ಫೈನಾನ್ಷಿಯಲ್ ಕಂಡೀಷನ್ ಆ ಫಿಟ್ಮೆಂಟ್ ಫ್ಯಾಕ್ಟರ್ ಮೇಲೆ ನಿಂತಿದೆ. ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ, ವೇಟ್ ಮಾಡೋಣ ಅಲ್ಲಿವರೆಗೆ. ಇದಿಷ್ಟು ನಿಮ್ಮ ಸ್ಯಾಲ್ರಿ ಬಗ್ಗೆ ಡೀಟೇಲ್ ಆಗಿತ್ತು. ಸ್ಯಾಲ್ರಿ ಎಲ್ಲ ಕೇಳಿ ಎಲ್ರಿಗೂ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ. ಖುಷಿ ಪಡೋ ವಿಚಾರನೆ. ಯಾಕೆಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಬರ್ತಾ ಇದ್ದೀರಾ. ನಿಮ್ಮ ಏನು ಒಂದು ಆಸೆ, ಕನಸು, ನಿಮ್ಮ ಡ್ರೀಮ್ ಎಲ್ಲ ಇದೆ, ಅದೆಲ್ಲ ನಿಮ್ಮ ಮುಂದಿನ 20 ವರ್ಷ ಡ್ಯೂಟಿ ಮಾಡೋದ್ರೊಳಗಡೆ ಎಲ್ಲ ಫುಲ್ಫಿಲ್ ಮಾಡ್ಕೋಬಹುದು. ನಾನು ಕೂಡ ಏನೇನೋ ಒಂದು ಆಸೆಗಳನ್ನ ಇಟ್ಕೊಂಡಿದ್ದೆ, ಅದೆಲ್ಲ ಒಂದು ಲೆವೆಲ್ ಅಲ್ಲಿ ಫುಲ್ಫಿಲ್ ಆಗಿದೆ. ಮನುಷ್ಯನ್ಗೆ ಆಸೆ ಜಾಸ್ತಿ, ಎಷ್ಟು ಕೋಟಿ ಇದ್ರೂ ಸಾಕಾಗಲ್ಲ, ಇನ್ನೂ ಬೇಕು, ಮತ್ತಷ್ಟು ಬೇಕು ಅಂತ ಆಸೆ ಬರ್ತಾ ಇರುತ್ತೆ. ಹಾಗಾಗಿ ಒಂದು ಲೆವೆಲ್ ಅಲ್ಲಿ ನೀವು ಸ್ಟ್ಯಾಂಡ್ ಬೈ ಆಗ್ಬೋದು. ಇದಾದ್ಮೇಲೆ ಸರ್ವಿಸ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ 20 ವರ್ಷ ನೀವು ಸರ್ವಿಸ್ ಮಾಡಲೇಬೇಕು. 20 ವರ್ಷಕ್ಕಿಂತ ಮುಂಚೆ ನೀವೇನಾದ್ರೂ ಹೋದ್ರೆ ನಿಮ್ಗೆ ಏನೊಂದು ಪೆನ್ಷನ್ ಸಿಸ್ಟಮ್ ಇರುತ್ತೆ ಅದೆಲ್ಲ ಸಿಗೋದಿಲ್ಲ. ಮತ್ತೆ ನಾವು ಏನು 2005ರಿಂದ ಈ ಕಡೆ ಜಾಯಿನ್ ಆಗಿದ್ದೀವಿ, ನಮ್ಗೆಲ್ಲ OPS ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಸಿಗ್ತಾ ಇಲ್ಲ. ನಾವೆಲ್ಲ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಡರ್ ಅಲ್ಲಿ ಜಾಯಿನ್ ಆಗಿದ್ದೀವಿ. ನೀವು ಕೂಡ NPS ಅಲ್ಲೇ ಜಾಯಿನ್ ಆಗ್ತೀರಾ. ಹಾಗಾಗಿ ರೂಲ್ಸ್ ಪ್ರಕಾರ ನಿಮ್ಗೆ 10 ವರ್ಷದೊಳಗಡೆ ನೀವು ಜಾಬ್ನ ಬಿಟ್ಟು ಹೋದ್ರೆ ನಿಮ್ಗೆ ಒಂದು ಸ್ವಲ್ಪ 2-3 ಲಕ್ಷ ಕಟ್ಬಿಟ್ಟು ನೀವೇ ಹೋಗ್ಬೇಕಾಗುತ್ತೆ. ಅದೇ ನೀವು 10 ವರ್ಷ ಆದ್ಮೇಲೆ ಜಾಬ್ನ ಬಿಟ್ಟು ಹೋದ್ರೆ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ 1-2 ಲಕ್ಷ ದುಡ್ಡು ಸಿಗುತ್ತೆ, ನೀವು ಯಾವ್ದು ಕಟ್ಟೋ ಆಗಿಲ್ಲ. ಮತ್ತೆ ನೀವು 20 ವರ್ಷಕ್ಕೆ ಹೋಗ್ತೀರಾ ಅಂದ್ರೆ ಏನೋ ಒಂದು VRS ಅಂತ ಹೇಳ್ತೀವಿ, ವಾಲಂಟಿಯರ್ ರಿಟೈರ್ಮೆಂಟ್ ಸರ್ವಿಸ್ ಅಂತ. ಆ VRS ನ ನೀವು ತಗೊಂಡೋಗ್ಬೋದು. ಅವಾಗ ನಿಮ್ಗೆ ಪೆನ್ಷನ್, NPS ಒಂದು ಪೆನ್ಷನ್ ಸಿಗುತ್ತೆ. ಆ ಪೆನ್ಷನ್ ಅಲ್ಲಿ ನಿಮ್ಗೆ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ, ಫಾರ್ ಎಕ್ಸಾಂಪಲ್ ಇವಾಗ ಯಾರು 2004-5 ಇವಾಗ ಪೆನ್ಷನ್ ಹೋಗ್ತಾ ಇದ್ದಾರೆ, ಅವ್ರಿಗೆ 16ರಿಂದ 17 ಲಕ್ಷ NPS ಅಲ್ಲಿ ಸಿಗ್ತಾ ಇದೆ. ಮತ್ತೆ ಮಂತ್ಲಿ ಪೆನ್ಷನ್ ಬಂದು 14ರಿಂದ 15 ಸಾವಿರ ಸಿಗ್ತಾ ಇದೆ. ಹಾಗಾಗಿ ನಾವು ಒಂದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ನಮ್ದು. ನಮ್ಗೆ NPS ಬೇಡ, ಇದ್ರಲ್ಲಿ ಏನು ಫೆಸಿಲಿಟೀಸ್ ಇಲ್ಲ, ನಮ್ಗೆ OPS ಬೇಕು, ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತ. ಅದೇ ಒಬ್ಬ ವ್ಯಕ್ತಿ 20 ವರ್ಷ ಸರ್ವಿಸ್ ಮಾಡಿ OPS ಅಲ್ಲಿ ಹೋದ್ರೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಅವರಿಗೆ 15ರಿಂದ 20 ಲಕ್ಷ ಕ್ಯಾಶ್ ಕೂಡ ಸಿಗುತ್ತೆ. ಮತ್ತೆ 35ರಿಂದ 36-37 ಸಾವಿರದವರೆಗೆ ಪ್ರತಿ ತಿಂಗಳ ಪೆನ್ಷನ್ ಕೂಡ ಸಿಗುತ್ತೆ. ಇವಾಗ ನೀವು ಯೋಚನೆ ಮಾಡಿ, NPS ಬೆಟರ್ ಅಥವಾ OPS ಬೆಟರ್ ಅಂತ. ಹಾಗಾಗಿ ನಮ್ಗೆ OPS ಬೆಟರ್ ಅನ್ಸುತ್ತೆ. OPS ಅನ್ಸೋದಲ್ಲ, OPS ಬೆಟರ್. ಇವಾಗ ಕೋರ್ಟ್ ಅಲ್ಲಿ ಕೂಡ ಕೇಸ್ ನಡೀತಾ ಇದೆ. ಇದೇ ಜನವರಿ 19ಕ್ಕೆ ಅದರದ್ದು ಒಂದು ತೀರ್ಪಿದೆ. ನವೆಂಬರ್ ಅಲ್ಲಿ ಇತ್ತು, ಮತ್ತೆ ಪೋಸ್ಟ್ಪೋನ್ ಮಾಡಿದ್ರು. ಇದೇ ರೀತಿ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ನೋಡೋಣ. ಅದು OPS ಕೊಡ್ತಾರ, ಮತ್ತೆ ಮುಂದೂಡ್ತಾರ, ಅಥವಾ ಬೇರೆ ಇನ್ನೇನಾದ್ರೂ ಹೊಸ ಡಿಸಿಷನ್ಗಳು ಬರುತ್ತಾ ಅನ್ನೋದು
ಎಲ್ಲರಿಗೂ ಇವಾಗ ಒಂದು ಕ್ಯೂರಿಯಾಸಿಟಿನ ಕಾಡ್ತಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತೆ 20 ವರ್ಷಕ್ಕೆ ನೀವು ವಾಲಂಟರಿ ರಿಟೈರ್ಮೆಂಟ್ ಕೂಡ ತಗೋಬಹುದು. ಅವಾಗ 20 ವರ್ಷಕ್ಕೆ ನಿಮ್ಗೆ ಎಷ್ಟು ಪೆನ್ಷನ್ ಕೂರ್ತಾ ಇದೆ ಅಷ್ಟು ಪೆನ್ಷನ್ ಅವ್ರು ಕೊಡ್ತಾರೆ. ಅದಾದ್ಮೇಲೆ ನೀವು ನಾನು ಪೆನ್ಷನ್ ಹೋಗಲ್ಲ, ನಾನು ಡ್ಯೂಟಿನ ಕಂಟಿನ್ಯೂ ಮಾಡ್ತೀನಿ ಅಂತ ಮಾಡಿದ್ರೆ ನಿಮ್ಮ ಏಜ್ ಒಂದು 58 ಆಗೋವರೆಗೂ ನೀವು ಈ CISF ನಲ್ಲಿ ಡ್ಯೂಟಿಗಳನ್ನ ಮಾಡ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನೀವು 20 ಇಯರ್ಸ್ಗೆ CISF ನ ಜಾಯ್ನ್ ಆಗಿರ್ತೀರಾ ಅನ್ಕೊಳ್ಳಿ, ನೀವು 20 ಇಯರ್ಸ್ ಸರ್ವಿಸ್ನ ಮಾಡ್ತೀರಾ, ನಿಮ್ಗೆ 20+20 40 ವರ್ಷ ಏಜ್ ಕಂಪ್ಲೀಟ್ ಆಯ್ತು, 20 ವರ್ಷ ಡ್ಯೂಟಿನೂ ಆಯ್ತು, ನಿಮ್ಗೆ ರಿಟೈರ್ಮೆಂಟ್ ಹೋಗೋಕೆ ಇಷ್ಟ ಇರೋದಿಲ್ಲ, ನಾನು ಇನ್ನೂ ಸ್ವಲ್ಪ ದಿನ ಡ್ಯೂಟಿ ಮಾಡಬೇಕು ಅಂತ ಹೇಳ್ತೀರಾ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೋದು ಅಂದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ಇನ್ನು ಎಷ್ಟು ವರ್ಷ ಕಂಟಿನ್ಯೂ ಮಾಡ್ಬೋದು ಅಂದ್ರೆ, ಇವಾಗ ಏಜ್ ನಿಮ್ಗೆ 40 ವರ್ಷ ಆಗಿದೆ ಅನ್ಕೊಳ್ಳಿ, 20 ವರ್ಷ ನಿಮ್ದು ಮೊದ್ಲೇ ಆಗೋಗಿತ್ತು, 20 ವರ್ಷ ಇಲ್ಲಿ ಸರ್ವಿಸ್ ಮಾಡಿದಿರಾ, 20+20 40 ಆಯ್ತು, 58 ವರ್ಷ ನಮ್ಗೆ ಆಗೋವರೆಗೆ ನಾವು ಸರ್ವಿಸ್ ನ ಮಾಡ್ಬೋದು. ಅಂದ್ರೆ ಇನ್ನೂ 18 ವರ್ಷ ಉಳ್ಕೊಂತು, ನೀವು ಆ 18 ವರ್ಷನೂ ಕೂಡ CISF ನಲ್ಲಿ ಡ್ಯೂಟಿನ ಮಾಡ್ಬೋದು. ಅಂದ್ರೆ ಟೋಟಲ್ 20+18 38 ವರ್ಷ ನೀವು ಡ್ಯೂಟಿನ ಮಾಡ್ಬೋದು. ಇದಕ್ಕೆ ಸೂಪರ್ ಆನ್ಯುವೇಷನ್ ಅಂತಾರೆ. ಏನು ನಮ್ಮ ಏಜ್ 58 ಆಗೋವರೆಗೆ ಫುಲ್ ಸರ್ವಿಸ್ ನ ಮಾಡ್ತಾರೆ, ಅದನ್ನ ಸೂಪರ್ ಆನ್ಯುವೇಷನ್ ಅಂತ ಹೇಳ್ತಾರೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ 21 ವರ್ಷ 22 ವರ್ಷ ಅಂದ್ರೆ 20 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಯಾವಾಗ ಬೇಕಾದ್ರೂ ರಿಟೈರ್ಮೆಂಟ್ ನ ತಗೋಬಹುದು. 20 ವರ್ಷ ನೀವು ಮಾಡ್ಲೇಬೇಕಾಗುತ್ತೆ. ಇದಾದ್ಮೇಲೆ ರಜೆಗಳ ಬಗ್ಗೆ ಮಾತಾಡೋದಾದ್ರೆ, CISF ನಲ್ಲಿ ಸ್ವಲ್ಪ ರಜೆಗಳು ಕಡಿಮೆ ಇರುತ್ತೆ. ಏನು ಒಂದು ಬಾಕಿ CAPF ನ ಡಿಪಾರ್ಟ್ಮೆಂಟ್ಗಳಿದೆ, CRPF ಆಯ್ತು, BSF, ITBP, SSB, ಅಸ್ಸಾಂ ರೈಫಲ್ಸು, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ CISF ಅಲ್ಲಿ ರಜಾ ಕಡಿಮೆ ಇದೆ. CISF ನಲ್ಲಿ ರಜೆಗಳು ಬಂದು 30 ದಿನ EL ಇರುತ್ತೆ, ಮತ್ತೆ 15 ದಿನ CL ಇರುತ್ತೆ. ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ 60 ದಿನ EL ಮತ್ತೆ 15 ದಿನ CL ಇರುತ್ತೆ. CISF ಅಲ್ಲಿ ಯಾಕೆ ಸರ್ ರಜೆಗಳು ಕಡಿಮೆ ಅಂತ ನೀವು ಕೇಳಬಹುದು. ಯಾಕೆ ಅಂದ್ರೆ, ನೀವು 20 ವರ್ಷ ಡ್ಯೂಟಿನ ಮಾಡ್ತೀರಾ, ಆ 20 ವರ್ಷಗಳ ಕಾಲನೂ ಕೂಡ ನೀವು ಫ್ಯಾಮಿಲಿನ ಜೊತೆಲೇ ಇರಿಸ್ಕೋಬಹುದು. ನಿಮ್ಗೆ ಇಲ್ಲಿಂದ ಇನ್ನೊಂದು ಕಡೆಗೆ 4 ವರ್ಷ ಆದ್ಮೇಲೆ ಟ್ರಾನ್ಸ್ಫರ್ ಆಯ್ತು ಅಂತ ಅನ್ಕೊಳ್ಳಿ, ಅಲ್ಲೂ ಕೂಡ ನಿಮ್ಗೆ ಫ್ಯಾಮಿಲಿನ ಜೊತೆಲೇ ಕರ್ಕೊಂಡು ಹೋಗುವಂತ ಫೆಸಿಲಿಟೀಸ್ ಇದೆ. ಯಾಕೆಂದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಸಿಟಿಯಲ್ಲೇ ಇರ್ತೀರಾ. ಏನೊಂದು ಏರ್ಪೋರ್ಟ್ ಆಯ್ತು, ಪೋರ್ಟ್ಸ್ ಆಯ್ತು, ಮತ್ತೆ ಮೆಟ್ರೋ ಆಯ್ತು, ಇಂಡಸ್ಟ್ರೀಸ್ ಆಯ್ತು, ಎಲ್ಲ ಸಿಟಿಯಲ್ಲೇ ಇರುತ್ತೆ. ಹಾಗಾಗಿ ನಿಮ್ಗೆ ಎಲ್ಲ ಕಡೆನೂ ಫ್ಯಾಮಿಲಿ ಫೆಸಿಲಿಟೀಸ್ ಇರೋದ್ರಿಂದ ರಜೆಗಳನ್ನ ಕಡಿಮೆ ಮಾಡಿದ್ದಾರೆ. ಈಗ CISF ನ ಟ್ರೈನಿಂಗ್ ಬಗ್ಗೆ ಅಂದ್ರೆ ಬೇಸಿಕ್ ಟ್ರೈನಿಂಗ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ 11 ತಿಂಗಳು ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಅಂದ್ರೆ 44 ವಾರಗಳ ಕಾಲ ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಇದರಲ್ಲಿ 4 ರಿಂದ 5 ಬೇರೆ ಬೇರೆ ಕ್ಯಾಟಗರಿಗಳನ್ನ ಡಿವೈಡ್ ಮಾಡಿದ್ದಾರೆ. ಈ ಟ್ರೈನಿಂಗ್ ಇಷ್ಟು ವೀಕ್ಸ್ ನಡೆಯುತ್ತೆ, ಈ ಟ್ರೈನಿಂಗ್ ಇಷ್ಟು ವೀಕ್ಸ್ ನಡೆಯುತ್ತೆ ಅಂತ ಎಲ್ಲ ಸೇರಿ ನಿಮ್ಗೆ 44 ವೀಕ್ಗಳು ಟ್ರೈನಿಂಗ್ ನಡೆಯುತ್ತೆ. ಫಿಸಿಕಲ್ ಟ್ರೈನಿಂಗ್ ನಡೆಯುತ್ತೆ, ಮತ್ತೆ PT ಅಂತ ಏನ್ ಹೇಳ್ತೀವಿ ಫಿಸಿಕಲ್ ಟ್ರೈನಿಂಗು, ಅದ್ ನಡೆಯುತ್ತೆ. ಮತ್ತೆ ಮಾರ್ಚ್ ಫಾಸ್ಟ್ ಡ್ರಿಲ್ ಇರುತ್ತೆ, ಅದು ನಿಮ್ಗೆ ಮಾರ್ಚ್ ಫಾಸ್ಟ್ ಡ್ರಿಲ್ 3 ತಿಂಗಳು ಟ್ರೈನಿಂಗ್ ಇರುತ್ತೆ. ಇದರಲ್ಲಿ ಆರ್ಮ್ಸ್ ಡ್ರಿಲ್ ಮತ್ತೆ ಮಾರ್ಚ್ ಫಾಸ್ಟ್ ಡ್ರಿಲ್ ಎರಡು ಒಟ್ಟಿಗೆ ಇರುತ್ತೆ. ಈ ಡ್ರಿಲ್ ನ ನಿಮ್ಗೆ ಡಿಸಿಪ್ಲಿನ್ ನ ಕಲಿಯೋದಿಕ್ಕೆ ಮಾಡಿಸ್ತಾರೆ. ಇದು 3 ತಿಂಗಳಲ್ಲಿ ಮುಗಿಯುತ್ತೆ. ಫುಡ್ ಡ್ರಿಲ್ ಅಂದ್ರೆ ಬರೀ ಕೈಯಲ್ಲಿ ಡ್ರಿಲ್ ಮಾಡೋದು, ಮತ್ತೆ ಆರ್ಮ್ಸ್ ಡ್ರಿಲ್ ಅಂದ್ರೆ ವೆಪನ್ಗಳು ಅಂದ್ರೆ ರೈಫಲ್ಗಳನ್ನ ಇಟ್ಕೊಂಡು ಹೇಗೆ ನಾವು ಡ್ರಿಲ್ ಮಾಡಬೇಕು, ರೈಫಲ್ ಇಟ್ಕೊಂಡು ಸಲ್ಯೂಟ್ ಹೇಗೆ ಮಾಡಬೇಕು, ಅದೆಲ್ಲ ನಿಮ್ಗೆ ಟ್ರೈನಿಂಗ್ ನ ಕೊಡ್ತಾರೆ. ಅದಾದ್ಮೇಲೆ ವೆಪನ್ ಹ್ಯಾಂಡ್ಲಿಂಗ್ ಇರುತ್ತೆ. ವೆಪನ್ ಹ್ಯಾಂಡ್ಲಿಂಗ್ ಅಂದ್ರೆ ರೈಫಲ್ ನ ಹೇಗೆ ಓಪನ್ ಮಾಡೋದು, ಹೇಗೆ ಜೋಡಿಸೋದು, ಅದರದ್ದು ಸಾಫ್ ಸಫಾಯಿ ಅಂದ್ರೆ ಕ್ಲೀನಿಂಗ್ ಹೇಗೆ ಮಾಡೋದು, ಮತ್ತೆ ಬುಲೆಟ್ ಗಳನ್ನ ರೈಫಲ್ ಅಲ್ಲಿ ಹೇಗೆ ಹಾಕೋದು, ಮ್ಯಾಗ್ಝಿನ್ ಅಂದ್ರೆ ಏನು, ಮ್ಯಾಗ್ಝಿನ್ ಒಳಗಡೆಗೆ ನಾವು ಬುಲೆಟ್ ಗಳನ್ನ ಹೇಗೆ ಜೋಡಿಸೋದು, ಫೈರ್ ಹೇಗೆ ಮಾಡೋದು, ನಾವು ಏಮ್ ಹೇಗೆ ತಗೊಳ್ಳೋದು ಅಂತ ಪ್ರತಿಯೊಂದು ಯುದ್ಧ ಕಲೆಗಳ ಬಗ್ಗೆ ಇದರಲ್ಲಿ ಟ್ರೈನಿಂಗ್ ಇರುತ್ತೆ. ಮತ್ತೆ ಇದಾದ್ಮೇಲೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಸೇಫ್ಟಿ, ನಿಮ್ಮ ಮೇನ್ ಡ್ಯೂಟಿ ಬಂದು ಇದೇನೆ. ಆ ಇಂಡಸ್ಟ್ರಿ ಸೆಕ್ಯೂರಿಟಿನ ಹೇಗೆ ಇಂಡಸ್ಟ್ರಿ ಸೆಕ್ಯೂರಿಟಿನ ಸೇಫ್ಟಿನ ಹೇಗೆ ಮಾಡೋದು, ದರೋಡೆ ಆಗೋದು, ಲೂಟಿ ಆಗೋದು, ಇದನ್ನೆಲ್ಲ ನಾವು ಹೇಗೆ ತಡೆಗಟ್ಟೋದು, ಸೇಫ್ಟಿನ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಎಲ್ಲ ಇದರಲ್ಲಿ ಟ್ರೈನಿಂಗ್ ನ ಕೊಡ್ತಾರೆ. ಡಿಫರೆಂಟ್ ಸೇಫ್ಟಿ ಟ್ರೈನಿಂಗು, ಯುದ್ಧ ಕಲೆ, ರಣನೀತಿ ಮತ್ತು ಕೌಶಲ್ಯತೆ, ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಇರುತ್ತೆ. ಆಕ್ಟ್ ಅಂಡ್ ರೂಲ್, ಮಾನವಾಧಿಕಾರ, ಮೈನರ್ ಮತ್ತು ಮೇಜರ್ ಆಕ್ಟ್, ಇಂಡಸ್ಟ್ರಿಯಲ್ ಅಂಡ್ ಇಂಟರ್ನಲ್ ಸೆಕ್ಯೂರಿಟಿ, ಇದೆಲ್ಲ ಟ್ರೈನಿಂಗ್ ನಿಮ್ಗೆ ಕೊಡ್ತಾರೆ. ಏರ್ಪೋರ್ಟ್ ಆಯ್ತು, ಪರಮಾಣು ಸಂಸ್ಥಾನ ಆಯ್ತು, ಇದನ್ನೆಲ್ಲ ಹೇಗೆ ನಾವು ಕಾಪಾಡಬೇಕು, ಹೇಗೆ ಸುರಕ್ಷಿತನ ಕೊಡಬೇಕು ಇದಕ್ಕೆಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಈ 11 ತಿಂಗಳ ಟ್ರೈನಿಂಗ್ ನಲ್ಲಿ ಇರುತ್ತೆ. ಇದಾದ್ಮೇಲೆ ಲಾಸ್ಟ್ ನಿಮ್ಗೆ 15 ರಿಂದ 20 ದಿನಗಳ ಕಾಲ ಒಂದು POP ಪ್ರಾಕ್ಟೀಸ್ ಅಂತ ಮಾಡ್ತಾರೆ, ಪಾಸಿಂಗ್ ಔಟ್ ಪೆರೇಡ್ ಅಂತ. POP ಅಂತ ಏನಂತಂದ್ರೆ, ಏನೊಂದು ನಿಮ್ಗೆ ಟ್ರೈನಿಂಗ್ ಮುಗಿದ್ಮೇಲೆ ಒಂದು ಶಪಥನ ಮಾಡಿಸ್ತಾರೆ. ಆ ಶಪಥದ ಒಂದು ಪ್ರೋಗ್ರಾಮ್ ನ POP ಪಾಸಿಂಗ್ ಔಟ್ ಪೆರೇಡ್ ಅಂತಾರೆ. ಈ ಪೆರೇಡ್ ಆದ್ಮೇಲೆ ನಿಮ್ಗೆ
ರಜಾ ಇರುತ್ತೆ 15 ದಿನ. ಅದಾದ್ಮೇಲೆ ನಿಮಗೆ ನಿಮ್ಮ ಬಟಾಲಿಯನ್ಗಳಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಈ POP ಪ್ರೋಗ್ರಾಮ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಇದು. ಮತ್ತೆ ಟ್ರೈನಿಂಗ್ ಅಲ್ಲಿ ಈ 11 ತಿಂಗಳ ಮಧ್ಯದಲ್ಲಿ ನಿಮ್ಗೆ 5 ರಿಂದ 6 ತಿಂಗಳು ಟ್ರೈನಿಂಗ್ ಆದ್ಮೇಲೆ 15 ದಿನ ಮಿಡ್ ಟರ್ಮ್ ಬ್ರೇಕ್ ನ ಕೊಡ್ತಾರೆ. ಮತ್ತೆ ಮಿಡ್ ಟರ್ಮ್ ಬ್ರೇಕ್ ಮುಗಿಸ್ಕೊಂಡು ಬಂದ್ಮೇಲೆ ಟ್ರೈನಿಂಗ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಕ್ ಏನಪ್ಪಾ ಅಂತಂದ್ರೆ, ನೀವು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತೀನಿ, ನಂದು ಡಿಗ್ರಿ ಎಕ್ಸಾಮ್ ಇದೆ, ನಮ್ಮ ಮಾವನ ಮಗಂದು ಮದುವೆ ಇದೆ, ನಮ್ಮ ಅತ್ತೆ ಮಗಳ ಮದುವೆ ಇದೆ ಅಂತೆಲ್ಲ ನೀವು ರಜಾ ಕೇಳ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಟ್ರೈನಿಂಗ್ ಅಲ್ಲಿ ತುಂಬಾ ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ ರಜೆ ಸಿಗುತ್ತೆ. ಮನೆಯಲ್ಲಿ ಯಾರಾದ್ರೂ ಡೆತ್ ಆಗಿದ್ದಾರೆ, ಅಥವಾ ಸ್ವಂತ ತಮ್ಮನ ಮದುವೆ, ಸ್ವಂತ ತಂಗಿಯ ಮದುವೆ, ಸ್ವಂತ ಅಕ್ಕನ ಮದುವೆ, ಈ ರೀತಿ ಒಂದು ಎಮರ್ಜೆನ್ಸಿಗಳಿದ್ರೆ ಮಾತ್ರ 2 ದಿನ 3 ದಿನ ಮಾತ್ರ ರಜೆ ಕೊಡ್ತಾರೆ. ಬೇರೆ ಎಕ್ಸಾಮ್ಗಳಿಗೆಲ್ಲ ಕೊಡಲ್ಲ. ನೀವು ಟ್ರೈನಿಂಗ್ ಅಲ್ಲಿ ಯಾವ ಎಕ್ಸಾಮ್ಗಳಿಗೂ ಟ್ರೈ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಟೈಮ್ ಕೂಡ ಸಿಗಲ್ಲ. ನೀವು ಏನೇ ಎಕ್ಸಾಮ್ ಬರಿಬೇಕಂದ್ರೂ ನಿಮ್ಗೆ ಟ್ರೈನಿಂಗ್ ಆದ್ಮೇಲೆ ನೀವು ಹೋಗಬಹುದು. ಬಟಾಲಿಯನ್ಗಳಿಗೆ ಹೋದ್ಮೇಲೆ ಫುಲ್ ಫ್ರೀ ಇರುತ್ತೆ. ನೀವು NOC ತಗೊಂಡು ಡಿಗ್ರಿ ಎಕ್ಸಾಮ್ ಬರಿಬಹುದು. ಮತ್ತೆ ಡಬಲ್ ಡಿಗ್ರಿನೂ ಕೂಡ ಕಂಟಿನ್ಯೂ ಮಾಡಬಹುದು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದನ್ನ ತಗೊಂಡು ನೀವು ಕಂಟಿನ್ಯೂ ಮಾಡಬಹುದು. ಇದಿಷ್ಟು ಆಯ್ತು ಟ್ರೈನಿಂಗ್ ಬಗ್ಗೆ. ಇದಾದ್ಮೇಲೆ CISF ನಲ್ಲಿ ಡೈರೆಕ್ಟ್ ಆಗಿ ಪ್ರಮೋಷನ್ ತಗೊಂಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ನಿಮ್ಗೆ PUC ಯಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಆಗಿದ್ರು ಕೂಡ ನೀವು 4 ವರ್ಷ ಸರ್ವಿಸ್ ಆದ ತಕ್ಷಣ CISF ನಲ್ಲಿ LDC ಅಂತ ಒಂದು ಎಕ್ಸಾಮ್ ಮಾಡ್ತಾರೆ. ಇದು ಹೆಡ್ ಕಾನ್ಸ್ಟೇಬಲ್ಗೆ ಮಾಡ್ತಾರೆ. ಹೆಡ್ ಕಾನ್ಸ್ಟೇಬಲ್ GDಗೆ ಲಿಮಿಟೆಡ್ ಡಿಪಾರ್ಟ್ಮೆಂಟಿವ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಮಾಡ್ತಾರೆ. ಇದಕ್ಕೆ ಎಲಿಜಿಬಿಲಿಟಿ ಬಂದು ನೀವು ಸೆಕೆಂಡ್ PUC ಆಗಿರ್ಬೇಕು, ಆರ್ಟ್ಸ್ ಆಗಿದ್ರು ಆಯ್ತು, ಸೈನ್ಸ್ ಕಾಮರ್ಸ್ ಆಗಿದ್ರು ಆಯ್ತು. ಎಕ್ಸಾಮ್ ನ ನೀವು ಅಟೆಂಡ್ ಮಾಡಿ ನೀವು ಪ್ರಮೋಷನ್ ನ ಪಡ್ಕೋಬಹುದು. ಡೈರೆಕ್ಟ್ ಆಗಿ ನೀವು 4 ವರ್ಷಕ್ಕೆ ಹೆಡ್ ಕಾನ್ಸ್ಟೇಬಲ್ ಆಗ್ಬೋದು. ಮತ್ತೆ ಯಾರ್ದು ಡಿಗ್ರಿ ಡಬಲ್ ಡಿಗ್ರಿ ಎಲ್ಲ ಆಗಿದೆ ಅವರು ನೀವು SIGDಗೆ ಏನು LDC ಮುಖಾಂತರ ಮಾಡ್ತಾರೆ, SIGDಗೂ ಕೂಡ ಅಟೆಂಡ್ ಮಾಡ್ಬೋದು. ಅದಾದ್ಮೇಲೆ ನಿಮ್ಗೆ ಸೆಕೆಂಡ್ PUC ಅಲ್ಲಿ ಸೈನ್ಸ್ ಆಗಿದೆ ಅನ್ಕೊಳ್ಳಿ, ಅವಾಗ ನೀವು ರೇಡಿಯೋ ಆಪರೇಟರ್ ಗಳಿಗೆ ಅಟೆಂಡ್ ಮಾಡ್ಬೋದು. ರೇಡಿಯೋ ಆಪರೇಟರ್ದು ಡ್ಯೂಟಿ ಇನ್ನೂ ಚೆನ್ನಾಗಿರುತ್ತೆ. ವಾಕಿ ಟಾಕಿ ಸೆಟ್ ಅಲ್ಲಿ ನೀವು ಡ್ಯೂಟಿಗಳನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಸೈನ್ಸ್ ಆಗಿರ್ಬೇಕು. ಸೈನ್ಸ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಸಬ್ಜೆಕ್ಟ್ ಮತ್ತೆ ಫಿಸಿಕ್ಸ್, ಮ್ಯಾಥ್ಸ್, ಇದು 3 ನಿಮ್ಗೆ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಪಾಸ್ ಮಾಡಿರ್ಲೇಬೇಕು. ಮತ್ತೆ ಯಾರಿಗೆಲ್ಲ ಒಂದು ಟೈಪಿಂಗ್ ಪ್ರಾಕ್ಟೀಸ್ ನ ಮಾಡಿ ಟೈಪಿಂಗ್ ನ ಕಲ್ತಿದ್ದೀರಾ, ಅವರು ಸೆಕೆಂಡ್ PUC ಆಗಿದ್ರೆ ಮಿನಿಸ್ಟ್ರಿ ಸ್ಟಾಫ್ ಅಂತ ಇದೆ, HCM ಅಂತ ಹೇಳ್ತೀವಿ, ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಸ್ಟಾಫ್ ಅಂತ. ಅದಕ್ಕೆ ಕೂಡ ನೀವು ಹೋಗ್ಬಹುದು. ಅದಕ್ಕೆ ನೀವು ಸೆಕೆಂಡ್ PUC ಅಲ್ಲಿ ಸೈನ್ಸ್ ಆಗಿರ್ಬೇಕು, ಮತ್ತೆ ಟೈಪಿಂಗ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೇಕು ಅಂತವ್ರು HCMಗೆ ಹೋಗ್ಬೋದು. ಮತ್ತೆ ಯಾರ್ದು ಡಿಗ್ರಿ ಆಗಿದೆ ಅವರು ASI ಸ್ಟೆನ್ನೋಗೆ ಹೋಗ್ಬೋದು. ASI ಸ್ಟೆನ್ನೋಗೂ ಕೂಡ ನಿಮ್ಗೆ ಟೈಪಿಂಗ್ ಟೆಸ್ಟ್ ಎಲ್ಲ ಇರುತ್ತೆ, ಮತ್ತೆ ಬೇರೆ ಬೇರೆ ತರ ಟೆಸ್ಟ್ ಗಳೆಲ್ಲ ಇರುತ್ತೆ. ಇದಿಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಮೋಷನ್ ಗಳನ್ನ ಪಡ್ಕೊಳ್ಳುವಂತದ್ದು. ಇದಿಷ್ಟು ಪ್ರಮೋಷನ್ ಬಗ್ಗೆ ಆಯ್ತು. ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಅವರಿಗೆ CISF ನಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಇರುತ್ತೆ, ಮತ್ತೆ ಹಾಸ್ಪಿಟಲ್ ಫೆಸಿಲಿಟಿ ಇರುತ್ತೆ. ನಿಮ್ಮ ಡಿಪೆಂಡೆಂಟ್ಗಳು ಅಂದ್ರೆ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ತಂಗಿ ತಮ್ಮ, ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಅನ್ಮ್ಯಾರಿಡ್ ಪರ್ಸನ್ಸ್, ಅವರೆಲ್ಲ ಯಾರ್ಯಾರು ನಿಮ್ಮ ಡಿಪೆಂಡೆಂಟ್ ಆಗಿ ಇರ್ತಾರೆ ಅವ್ರಿಗೆಲ್ಲ ಈ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಇದಿಷ್ಟು ಇವತ್ತಿನ CISF ನ ಕಂಪ್ಲೀಟ್ A to Z ಅಂತ ಹೇಳ್ತೀವಲ್ಲ, ಒಂದು ಚೂರು ಬಿಡದಂಗೆ ಈ CISF ಅಂದ್ರೆ ಏನು, CISF ನಲ್ಲಿ ಏನೇನ್ ಡ್ಯೂಟಿ ಇರುತ್ತೆ, ಟ್ರೈನಿಂಗ್ ಹೇಗಿರುತ್ತೆ, ರಜೆ ಎಷ್ಟಿರುತ್ತೆ, ಸ್ಯಾಲರಿ ಎಷ್ಟಿರುತ್ತೆ, 7th PL ಎಷ್ಟು, 8th PL ಎಷ್ಟಾಗ್ಬೋದು, ಮತ್ತೆ ಪೆನ್ಷನ್, NPS ಅಂದ್ರೇನು, OPS ಅಂದ್ರೇನು, ಟ್ರೈನಿಂಗ್ ಅಲ್ಲಿ ಯಾವ ತರ ಇರುತ್ತೆ, ಮತ್ತೆ ಕ್ಯಾಂಟೀನ್ ಫೆಸಿಲಿಟಿ ಆಗಿರುತ್ತೆ ಅನ್ನೋದು ಡೀಟೇಲ್ ಆಗಿತ್ತು. ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ತುಂಬಾ ದಿನದಿಂದ ಒಂದು ಏನೋ ಡಿಮ್ಯಾಂಡ್ ಇತ್ತು ಈ ವಿಡಿಯೋಗೆ, CISF ನ ಕಂಪ್ಲೀಟ್ ಡೀಟೇಲ್ ಕೊಡಿ ಸರ್ ಅಂತ. ನಾನು ತುಂಬಾ ಬ್ಯುಸಿ ಇರ್ತಿದ್ದೆ ಡ್ಯೂಟಿಯಲ್ಲಿ, ಮತ್ತೆ ಬೇರೆ ಬೇರೆ ವಿಡಿಯೋಗಳೆಲ್ಲ ಮಾಡಬೇಕಾಗಿತ್ತು. ಯಾಕಂದ್ರೆ ಇವಾಗ BSF ಫಿಸಿಕಲ್ ನಡೀತಾ ಇತ್ತು, ಅದ್ರದ್ದು ಫೋಕಸ್ ಮಾಡ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.